ಕಳೆದ ಒಂದು ತಿಂಗಳಿನಿಂದ ನ್ಯೂಸ್ ಫಸ್ಟ್ ಅಯೋಧ್ಯೆಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಯೋಧ್ಯೆಯ ಪ್ರತಿ ಗಲ್ಲಿನಲ್ಲಿ ಹೋಗಿ ಸ್ಟೋರಿಗಳನ್ನ ಮಾಡ್ಕೊಂಡು ಬಂದ್ವಿ. ಹೊಸ ಹೊಸ ವಿಚಾರಗಳನ್ನ ಕನ್ನಡಿಗರಿಗಾಗಿ ಅಯೋಧ್ಯೆಯಿಂದನೇ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡಿದ್ವಿ. ಈಗ ಅಂತಿಮವಾದಂತಹ ಘಟ್ಟ ಬಂದು ತಲುಪಿದೀವಿ. ನಾಳೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಈ ಒಂದು ಅಯೋಧ್ಯೆಯಲ್ಲಿರುವಂತಹ ರಾಮಲ್ಲಾ ಪ್ರತಿಷ್ಠಾಪನೆಯನ್ನ ಮಾಡಲಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಟೀಮ್ ಇದೆ. ಆ ಟೀಮ್ ಜೊತೆ ಹೇಗೆಲ್ಲ ಅವ್ರಿಗೆ ಅನುಭವ ಆಯ್ತು, ಯಾಕಂದ್ರೆ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಮತ್ತೆ ಹಳೆಯ ಅಯೋಧ್ಯ ಮತ್ತೆ ಈಗಿನ ಹೊಸ ಅಯೋಧ್ಯ ಹೇಗಿತ್ತು ಅನ್ನೋದಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಷ್ಣು ಪ್ರಸಾದ್ ಅವರಿದ್ದಾರೆ. ವಿಷ್ಣು ಪ್ರಸಾದ್, ನೀವು ಸಹಿತ ಬಹಳಷ್ಟು ದಿವಸಗಳಿಂದ ಇಲ್ಲಿ ಬಂದು ಅಯೋಧ್ಯೆಯನ್ನ ಕವರ್ ಮಾಡ್ತಿದ್ದೀರಾ. ಹೇಗೆ ಅನಿಸ್ತಿದೆ ನಿಮ್ಗೆ ಅಯೋಧ್ಯೆಯನ್ನು ನೋಡಿದ್ರೆ ಅಂತ? ಆಕ್ಚುಲಿ ಮೊದಲು ಬಂದಾಗ ಏರ್ಪೋರ್ಟ್ ಇಂದ ಬಂದು ಕೆಳಗೆ ಇಳಿದಂತ ಸಂದರ್ಭದಲ್ಲಿ ಒಂದು ಶಾಕ್ ಆಯ್ತು. ಆಕ್ಚುಲಿ ನಾನು ಬಂದು ಇಳಿದ ತಕ್ಷಣ 12 ಡಿಗ್ರಿ ಸೆಲ್ಸಿಯಸ್ ಚಳಿ ಇತ್ತು. ಇದೇನಪ್ಪ ಈ ಪ್ರದೇಶಕ್ಕೆ ಬಂದ್ವಿ ಅಂತೇಳಿ. ಯಾಕಂತಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂಥರ ಫಸ್ಟ್ ಆಗುವಂತ ಶಾಕಿಂಗ್ ಥಿಂಗ್ ಏನಂತಂದ್ರೆ ಇಲ್ಲಿಯ ಚಳಿ, ಇಲ್ಲಿರೋ ವೆದರ್. ಅದಾದ ನಂತರ ಅಲ್ಲಿಂದ ಶುರುವಾದಾಗ ಮಾತೆ ಬರ್ತಿರ್ಲಿಲ್ಲ, ತೊದಲುವಂತಹ ಪರಿಸ್ಥಿತಿ ಇತ್ತು. ಅದಕ್ಕೆ ಒಗ್ಗೊಳ್ಳುವಂತಹ ಕೆಲಸ ಮಾಡಿದ್ವಿ. ಮೊದಲನೇದಾಗಿ ಅಯೋಧ್ಯೆಗೆ ಬಂದ ದಿನ ಫಸ್ಟ್ ಅನ್ಸಿದ್ದೇನಂತಂದ್ರೆ ಈ ಭಾಗದ ರಸ್ತೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಇನ್ನು ತುಂಬಾ ಪುರಾತನ ಕಾಲದಂತಹ ಮನೆಗಳಿರುವಂತದ್ದು ಇದೆಲ್ಲ ನೋಡಿದಾಗ ಅಂದ್ರೆ ಶ್ರೀರಾಮನ ಪುರಾಣ ಏನು ಹೇಳ್ತಿತ್ತು ಅದಕ್ಕೆ ಪೂರಕವಾಗಿ ಊರಿದೆ ಅಂತ ಅನ್ನಿಸ್ತು. ಇನ್ನ 2 ದಿನಗಳಿಂದ ನಾವು ಆದಂತಹ ಡೆವಲಪ್ಮೆಂಟ್ಗಳು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಏನ್ ನಾವು ಮಾಡ್ತಿರುವಂತಹ ಅರೇಂಜ್ಮೆಂಟ್ ಇರ್ಬೋದು, ಮತ್ತೆ ಅಯೋಧ್ಯೆಯನ್ನ ಸಿಂಗರಿಸ್ತಿರೋ ರೀತಿ ನೋಡಿದ್ರೆ ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಇದು ಓಕೆ, ರಾಮ ಮಂದಿರದ ಬಹಳಷ್ಟು ಜನರ ಏನೋ ಕನಸಿನ ಇದು ಆಗಿತ್ತದು. ನೀವು ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಜನರು ನೀವು ಜೊತೆ ಮಾತಾಡ್ಸಿದ್ದೀರಾ. ಇಲ್ಲಿರುವಂತಹ ಜನರು ಏನ್ ಹೇಳ್ತಿದ್ರು ಅಂತ, ಅವ್ರ ಭಾವನೆಗಳು ರಾಮ ಮಂದಿರ ಜೊತೆಗೆ ಯಾವ ರೀತಿ ಬೆರ್ತಿತ್ತು ಅಂತ? ಖಂಡಿತ. ಯಾಕಂತಂದ್ರೆ ನಾವು ಇಲ್ಲಿ ಬಂದಾಗ ನೋಡಿದಾಗ ಫಸ್ಟ್ ಅನ್ಸಿದ್ದೇನಂತಂದ್ರೆ ನಾರ್ಮಲ್ ಆಗಿ ನಾವು ಮಾತಾಡ್ಸಿದ್ರೆ ನಾವು ಜನರಲ್ ಆಗಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾಷೆ ಬರುತ್ತೆ. ನಮ್ಮ ಕಡೆ ಬಂದಾಗ ಇಲ್ಲಿ ನಾವು ಮಾತಾಡ್ಸಿದ್ರೆ ಜೈ ಶ್ರೀರಾಮ್ ಅಂತಾರೆ. ಅಂದ್ರೆ ಅವರ ಪ್ರತಿ ಕಣದಲ್ಲೂ ಕೂಡ, ಅವರು ಪ್ರತಿ ಬಾರಿ ಉಸಿರಾಡುವಂತ ಸಂದರ್ಭದಲ್ಲೂ ಕೂಡ ಅವ್ರ ಬಾಯಿಲ್ ಬರುವಂತದ್ದು ಜೈ ಶ್ರೀರಾಮ್. ಅಂದ್ರೆ ನಾರ್ಮಲ್ ಆಗಿ ಅವ್ರು ಹೊರಗಡೆ ಓಡಾಡ್ಬೇಕಾದ್ರೂ ಕೂಡ ನಾವು ಏನಕ್ಕೆ ಈ ತರ ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಹೋಗ್ತಾ ಹೋಗ್ತಾ ಈಗ 4 ದಿನಗಳು ಅವ್ರ ಜೊತೆ ಕಳೆದಾಗ ಗೊತ್ತಾಗಿದೆ ಅಂತಂದ್ರೆ ಅವರು ಪ್ರತಿ ಸೆಕೆಂಡ್ ಕೂಡ ಅವ್ರ ಉಸಿರಾಟನೇ ಜೈ ಶ್ರೀರಾಮ್, ರಾಮ ರಾಮ ಅಂತೇಳಿ. ಅಂದ್ರೆ 500 ವರ್ಷಗಳ ಏನು ಹೋರಾಟ ನಡೆಸಿದ್ರು ಬಾಬ್ರಿ ಮಸೀದಿ ಅವರ ಸಮಿತಿ ಅವ್ರ ಜೊತೆ ಇವರು ಹೋರಾಟ ನಡೆಸಿ ಕೊನೆಗೆ ಗೆದ್ದು ಈಗ ರಾಮ ಮಂದಿರ ನಿರ್ಮಾಣ ಏನ್ ಮಾಡ್ತಿದ್ದಾರೆ ಅದು ನಿಜಕ್ಕೂ ಅವ್ರು ಗೆದ್ದಿರುವಂತಹ ಸಾಧನೆ ಅಂತ ಹೇಳ್ಬೋದು. ಆ ಸಾಧನೆ ಅವರ ಬಾಯಲ್ಲಿ ಅವ್ರು ಓಡಾಡುವಂತಹ ಉಸಿರಾಟದಲ್ಲಿ ಮತ್ತೆ ಇಲ್ಲಿ ನಡ್ಕೊಳ್ತಿರುವಂತಹ ರೀತಿಯಲ್ಲಿ ಕಂಡು ಬರುತ್ತೆ ಇದೆಲ್ಲ. ಇನ್ನೊಂದು ತುಂಬಾ ಮನಸ್ಸಿಗೆ ನಾಟುವಂತಹ ಸಂಗತಿಗಳೇನು ಅಂದ್ರೆ, ತುಂಬಾ ವಯಸ್ಸಾಗಿರುತ್ತೆ, ನಡ್ಕೊಂಡು ಬರ್ತಾರೆ, 100 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬಂದು ಇಲ್ಲಿ ಇಂತಹ ಚಳಿಯಲ್ಲೂ ಸಹಿತ ಇರೋದಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೂ ಸಹಿತ ರಾಮ ಮಂದಿರವನ್ನ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಇರಬೇಕು ಅನ್ನುವಂಥದ್ದು ಹೇಳ್ತಾರೆ. ಅದನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ ಅಂತ? ಖಂಡಿತ. ಯಾಕಂತಂದ್ರೆ ಇಲ್ಲಿ ಒಂದು ನಾವು ನೋಡಿದ್ರೆ 1992 ಅಲ್ಲಿ 94 ಅಲ್ಲಿ ಆದಂತಹ ಈ ಕರಸೇವಕ ಗಲಾಟೆಗಳಲ್ಲಿ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ರು. ಅವರಲ್ಲಿ ಈಗ ಏನ್ ಇಲ್ಲಿ ಬರ್ತಿರುವಂತಹ ಕೆಲವರು ಅವರಲ್ಲಿ ಇದ್ದವರು ಇದ್ದಾರೆ, ಕೆಲವರು ಆಲ್ರೆಡಿ ಅವ್ರ ಮನೆಯವರು ಹೋಗಿರೋರು ಇದ್ದಾರೆ. ಅಂದ್ರೆ ಆ ಭಾವನೆ ಏನಿದೆ ಅವ್ರ ನಡುವೆ ಇರುವಂತಹ ಭಾವನೆ, ನಮ್ದು ರಾಮ ಹುಟ್ಟಿದ ಜಾಗ, ಅಂತಹ ರಾಮನಿಗೆ ಈ ಊರಲ್ಲಿ ಒಂದು ಜಾಗ ಇಲ್ಲ, ಈ ಒಂದು ಫೀಲ್ ಅವ್ರಿಗೆ ತುಂಬಾನೇ ಇತ್ತು. ಅದನ್ನ ಈಗ ಫುಲ್ಫಿಲ್ ಮಾಡುವಂತದ್ದು, ಮತ್ತೆ ಅದನ್ನ ಕಣ್ ತುಂಬಿಕೊಳ್ಬೇಕು. ನನ್ನ ರಾಮನ ನಾನು ಗುಡಿಯಲ್ಲಿ ಕೂರಿಸ್ತಿದ್ದೀನಿ, ನನ್ನ ರಾಮ ವಾಪಸ್ ಅಲ್ಲಿ ಬರ್ತಿದ್ದಾರೆ ಅನ್ನೋ ಫೀಲ್ ಏನಿದೆ ಅದನ್ನ ಅವರಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಈ ರೀತಿ ತುಂಬುತ್ತಿದ್ದಾರೆ. ಮತ್ತೆ ಆ ಚಳಿಲಿ ಅವ್ರು ಬಂದು ನಿಂತ್ಕೊಂತಾರಲ್ಲ, ನಿಜಕ್ಕೂ ಅದು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ನಾವು ಅದನ್ನ ಕಂಡ ನೋಡಿದಂತ ಸಂದರ್ಭದಲ್ಲಿ ನಾವು ಯಂಗ್ಸ್ಟರ್ಸ್ ಇದೀವಿ, ನಮಗೆ ಇಷ್ಟು ಚಳಿ ತಡೆಯುವಂಥದ್ದು. ಅವರು ನಿಂತ್ಕೊಂಡು ರಾಮ ರಾಮ ಅನ್ಬೇಕಾದ್ರೆ ಅಂದ್ರೆ ಆ ಶಬ್ದ ಉಚ್ಚಾರ ಮಾಡ್ಬೇಕಾದ್ರೆ ಅವ್ರಿಗೆ ಆ ಶಕ್ತಿ ಸಿಗುತ್ತೆ ಅನ್ಸುತ್ತೆ. ಓಕೆ, ನನ್ನ ಜೊತೆ ನನ್ನ ಛಾಯಾಗ್ರಾಹಕರು ಕಳೆದ 1 ತಿಂಗಳಿನಿಂದ ಇದೇ ಒಂದು ಅಯೋಧ್ಯೆಯಲ್ಲಿ ಗಲ್ಲಿಯಲ್ಲೂ ಸಹಿತ ಇಬ್ರು ಸುತ್ತಾಡಿ ಸಂಪೂರ್ಣವಾಗಿ ಸ್ಟೋರಿಗಳನ್ನ ಕವರ್ ಮಾಡಿದ್ವಿ. ಅದರಲ್ಲೂ ಅವ್ರು ನನ್ನ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದು ಕಠಾರಿ ಗಲ್ಲಿ ಅಂತ ಇದೆ, ಕಠಾರಿ ರಸ್ತೆ ಅಂತ ಇದೆ. ಮುರಳಿ ಅವರೇ, ನಿಮ್ಗೆ ಹೇಗೆ ಅನಿಸ್ತು ಆ ಸ್ಟೋರಿ ಕೇಳಿದಾಗ? ನೀವು ಹೇಳ್ತಾ ಇದ್ರಿ ಗೊತ್ತಾ, ಈ ತರ ವಿಜುವಲ್ಸ್ ತಗೋಣ, ಈ ತರದ ಸ್ಟೋರಿ ಮಾಡೋಣ ಅಂತ. ಹೇಗೆ ಅನಿಸ್ತು ಅಂತ ಆ ಸಂದರ್ಭ ನಿಮ್ಗೆ? ಏನಂದ್ರೆ ಇಲ್ಲಿ ಒಂದೊಂದು ಲೊಕೇಶನ್ ನೋಡ್ತಾ ಇದ್ರೆ ಯಾವ್ದೋ ನಾವು ಒಂದ್ಸತಿ ಬಂದಿದ್ವಾ, ಇಲ್ಲಿ ವಾಸ ಮಾಡಿದ್ವಾ ಅನ್ನೋ ತರ ಫೀಲ್ ಆಗುತ್ತೆ. ಮೇನ್ ರೋಡಲ್ಲಿ ಓಡಾಡೋದಕ್ಕಿಂತ ಗಲ್ಲಿಗಳಲ್ಲಿ ಓಡಾಡಿದ್ರೆ ನಾವ್ ಯಾವ್ದೋ ಬೇರೆ ಪ್ರಪಂಚದಲ್ಲೇ ಇದೀವಿ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಒಂಥರ ವೈಬ್ರೇಷನ್, ಒಂಥರ ಪಾಸಿಟಿವ್ ಎನರ್ಜಿ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಬಂದೊಂದು 20 ದಿನದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ದಿನ ಹೋಗ್ತಿದ್ದಂಗೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ವಾತಾವರಣ ನೋಡ್ತಿದ್ರೆ ನಂಗೆ ಆ ಚಳಿನ ಫೀಲ್ ಮಾಡೋದಿದೆಯಲ್ಲ, ಅದನ್ನ ಆ ಚಳಿನ ಎಂಜಾಯ್ ಮಾಡ್ತಿದೀನಿ ಅಂತ ನನ್ಗೆ ತುಂಬಾ ಖುಷಿ ಇದೆ. ಆಕ್ಚುಲಿ ಈ ತರದ ಚಳಿ ನಮ್ ಕಡೆ ಸಿಗೋದಿಲ್ಲ. ಯಾಕಂದ್ರೆ ನಮ್ ಕಡೆ ಚಳಿ ಏನಂದ್ರೆ ನಾರ್ಮಲ್ ಚಳಿ, ಇದು ಕೊರೆಯೋ ಚಳಿ. ಯಾಕಂದ್ರೆ ಹಿಮಾಲಯದ ಗಾಳಿಯಿಂದ ಹೊಡೆಯುವಂತಹ ಮತ್ತೆ ಯಾವಾಗ್ಲೂ ಸರ್ವ ಋತುಗಳು ಅಂದ್ರೆ ಎಲ್ಲಾ ಋತುಗಳಲ್ಲೂ ಹರಿಯುವಂತಹ ನದಿಗಳಿರುವಂತಹ ನಾಡಿದು. ಇಂತಹ ಜಾಗದಲ್ಲಿ ಬಂದಾಗ ನೀವು ರಾಮ ಮಂದಿರವನ್ನ ಇಷ್ಟು ವೈಭವೀಕರಣವಾಗಿ ನೋಡ್ಬೋದು ಅಂತ ಅನಿಸ್ತಾ ನಿಮ್ಗೆ? ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದು ನಂಗೆ ಆಪರ್ಚುನಿಟಿ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದೆ ನನ್ಗೆ. ಬಟ್ ಇದನ್ನ ತುಂಬಾ ಎಂಜಾಯ್ ಮಾಡಿದೀನಿ. ಮತ್ತೆ ಈ ಚಾನ್ಸ್ ನಂಗೆ ಸಿಗಲ್ಲ, ಮತ್ತೆ ಬಂದು ನೋಡ್ತೀನಿ. ಬಟ್ ಆದ್ರೂ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 20 ದಿನ ಒಂದಿನ ಬಂದು 2 ದಿನ ಬಂದು ಹೋಗೋದು ಬೇರೆ ತರ. ಬಟ್ 20 ದಿನ ಇಲ್ಲೇ ಇದು ಕೆಲಸ ಮಾಡೋದಿದೆಯಲ್ಲ, ಎಲ್ಲ ಪ್ಲೇಸ್ನು
ನಾರ್ಮಲ್ ಜನ ನೋಡೋದಕ್ಕಿಂತ ನಾವು ತುಂಬಾ ಹತ್ರವಾಗಿ ನೋಡೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಟ್ಟಿದೆ ಕೆಲಸ ಮಾಡಕ್ಕೆ. ಇಲ್ಲ, ಖಂಡಿತ ಖಂಡಿತ. ಯಾಕಂದ್ರೆ ಈ ಒಂದು ರಾಮ ಮಂದಿರದ ನಿರ್ಮಾಣ ಇದೆಯಲ್ಲ, ಕೇವಲ ನಮಗ್ ಮಾತ್ರ ಅಲ್ಲ, ರಿಪೋರ್ಟರ್ಸ್ ಗಳಿಗೂ ಮತ್ತೆ ಅದ್ರ ಜೊತೆಗೆ ಅಲ್ಲಿರುವಂತಹ ಜನರಿಗೂ ಸಹಿತ ಒಂದೊಂದು ಸಂಗತಿಗಳನ್ನ ನೀವು ನೋಡ್ತಾ ಹೋದಾಗ್ಲೂ ಸಹಿತ ಹೊಸತನವನ್ನ ಕಲಿತಾ ಹೋಗ್ತೀವಿ. ಇಡೀ ರಾಮಾಯಣವನ್ನ ನಾನು ಕಣ್ತುಂಬಿಕೊಳ್ಳುವಂತಹ ಒಂದು ಸಂಗತಿ ಕ್ರಿಯೇಟ್ ಆಗಿರುವಂತದ್ದು ಈ ಅಯೋಧ್ಯದಲ್ಲಿ. ಯಾಕಂದ್ರೆ ನೀವು ಪ್ರತಿ ಒಂದು ಮನೆಗೆ ಹೋಗಿ, ಒಂದು ಸುಂದರ ಸದನ ಅಂತ ಇದೆ. ಸುಂದರ ಸದನ ಅಂತಂದ್ರೆ ಆ ಒಂದು ಸದನದಲ್ಲಿ, ಆ ಒಂದು ಮನೆಯಲ್ಲಿ ಶ್ರೀರಾಮಚಂದ್ರ ಸಿಂಗಾರವನ್ನ ಮಾಡ್ಕೊಳ್ತಿದ್ದಂತೆ. ಮತ್ತೆ ಕನಕ ಭವನ ಅಂತ ಇದೆ. ಕನಕ ಭವನ ಅಂತ ಅಂದ್ರೇನು, ಸೀತಾಮಾತೆಗೆ ಅವರ ಅತ್ತೆ ಕೊಟ್ಟಿರ್ತಕ್ಕಂತಹ ಏನಂದ್ರೆ ಮನೆ, ಗಿಫ್ಟ್ ಆಗಿ ಕೊಟ್ಟಿರ್ತಕ್ಕಂತಹ ಮನೆ. ಮತ್ತೆ ಅದ್ರ ಜೊತೆಗೆ ಲಕ್ಷ್ಮಣ ಭವನ ಅಂತ ಇದೆ. ಲಕ್ಷ್ಮಣ ಭವನದಲ್ಲೇನು, ಲಕ್ಷ್ಮಣ ತನ್ನ ಕೊನೆಯ ದಿನಗಳನ್ನ ಕಳೆದಿರ್ತಕ್ಕಂತಹ ಒಂದು ಸ್ಥಳ. ದಶರಥ ಮಹಲ್, ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋಗ್ಲಿ, ಹನುಮಾನ್ ಗಡಿ, ಹನುಮಾನ್ ಗಡಿಯ ವೈಶಿಷ್ಟ್ಯತೆ ಏನು ಅಂತಂದ್ರೆ, ನೀವು ಎಲ್ಲರೂ ಸಹಿತ ನೋಡ್ತೀವಿ ಹನುಮಾನ್ ಗಡಿಗೆ ಏನಂದ್ರೆ ಅತ್ಯದ್ಭುತವಾದಂತ ಮೇಲ್ಗಡೆ ಕೂತಿರ್ತಕ್ಕಂತಹ ಒಬ್ಬ ಹನುಮಾಂತ. ಆದ್ರೆ ಹನುಮಾನ್ ಗಡಿಯನ್ನ ಕಟ್ಟಿಕೊಟ್ಟಿರ್ತು ಸಹಿತ ಏನಂದ್ರೆ ಕೋಟೆಯ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದು ಸಹಿತ ಒಬ್ಬ ಮುಸ್ಲಿಂ ರಾಜ ಅನ್ನುವಂತಹ ಏನಂದ್ರೆ ಇತಿಹಾಸದಲ್ಲಿ ಪುರಾವೆಗಳು ಸಿಗ್ತಾ ಹೋಗ್ತವೆ. ಅಂದ್ರೆ ನೀವು ಯಾವುದೇ ಒಂದು ಮನೆಗೆ ಹೋಗಿ ಅಲ್ಲೊಂದು ಇತಿಹಾಸ ಇದೆ, ಯಾವುದೇ ಒಂದು ಸ್ಥಳಕ್ಕೆ ಹೋಗಿ ಅಲ್ಲೊಂದು ಇತಿಹಾಸ ಇದೆ. ಮತ್ತೆ ಈ ಅಯೋಧ್ಯದಲ್ಲಿ ಬರೋಬ್ಬರಿ 6,500 ಇಂದ 7,000 ದೇವಸ್ಥಾನಗಳಿದಾವೆ, ಒಂದೆರಡಲ್ಲ. ಆ 7,000 ದೇವಸ್ಥಾನಗಳನ್ನ ನೀವು ಪ್ರತಿ ದಿವಸ ಒಂದೊಂದು ಕಡೆ ಹೋದ್ರು ಸಹಿತ ದೇವರ ದರ್ಶನವನ್ನ ಮಾಡೋದಕ್ಕೆ ನಿಮ್ಗೆ ಕನಿಷ್ಠ ಪಕ್ಷ ಬಂದ್ರೆ ಒಂದು 300 ಇಂದ 400 ದಿವಸ ಬೇಕು. ಒಂದೊಂದು ದಿವಸಕ್ಕೆ ನಾನು 4-5 ದೇವಸ್ಥಾನವನ್ನ ನೋಡ್ತೀನಿ ಅಂತಂದ್ರು ಸಹಿತ. ಅಷ್ಟರ ಮಟ್ಟಿಗೆ ಪುರಾಣಗಳಲ್ಲಿ ಇತಿಹಾಸ ಇರುವಂತಹ ಮತ್ತೆ ಅದಕ್ಕೆ ಸಾಕ್ಷಿ ಇರುವಂತಹ ಒಂದು ನಗರ ಅಂದ್ರೆ ಅದು ಅಯೋಧ್ಯ. ಯಾಕಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಈ ಸರಯೂ ನದಿಯು ಸಹಿತ ಬಹಳಷ್ಟು ಇತಿಹಾಸಗಳಿಗೆ, ಬಹಳಷ್ಟು ಪುರಾಣಗಳಲ್ಲಿ ಏನಂದ್ರೆ ಉಲ್ಲೇಖ ಆಗಿರುವಂತಹ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಶ್ರೀರಾಮಚಂದ್ರ ತನ್ನ ಕೊನೆಯ ದಿನಗಳನ್ನ ಅಂದ್ರೆ ಜಲಸಮಾಧಿ ಆಗುವಂತಹ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಇದೇ ಒಂದು ನದಿಯಲ್ಲಿ ಜಲಸಮಾಧಿ ಆಗ್ತಾನೆ. ಮತ್ತೆ 14 ವರ್ಷಗಳ ಕಾಲ ಯಾವಾಗ ಅವನು ವನವಾಸಕ್ಕೆ ಹೋಗ್ಬೇಕಾದಂತಹ ಸಂದರ್ಭ ನಿರ್ಮಾಣ ಆಗುತ್ತಲ್ಲ, ಇದೇ ಒಂದು ಸರಯೂ ನದಿಯನ್ನ ದಾಟ್ಕೊಂಡು ಹೋಗ್ಬೇಕಾದಂತಹ ಪ್ರಸಂಗ ನಿರ್ಮಾಣವಾಗುತ್ತೆ. ಇಡೀ ಊರಿನ ಜನ ಬರ್ತಾರೆ, ಅಯೋಧ್ಯೆಯಲ್ಲಿರುವಂತಹ ಜನ ಶ್ರೀರಾಮಚಂದ್ರನನ್ನ ಯಾವುದೇ ಕಾರಣಕ್ಕೂ ಕಳಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ ಶ್ರೀರಾಮಚಂದ್ರ ದಶರಥ ಅವರಿಗೆ ಕೊಟ್ಟಿರ್ತಕ್ಕಂತಹ ಒಂದೇ ಒಂದು ಮಾತಿನಗಾಗಿ ನಾನು 14 ವರ್ಷಗಳ ಕಾಲ ವನವಾಸವನ್ನ ಮಾಡ್ತೀನಿ ಅಂತ ಹೇಳಿದಾಗ ಇಡೀ ನಗರ ಬಂದು ಇದೇ ಒಂದು ಸರಯೂ ನದಿಯ ತಟದವರೆಗೆ ಬಂದು ಬಿಟ್ಟು ಹೋಗುತ್ತೆ. ಇಷ್ಟು ಇತಿಹಾಸ ಇರುವಂತಹ ಒಂದು ನಗರ. ಮತ್ತೆ ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋಗಿ ನಿಮ್ಗೆ ಅಲ್ಲಿ ಒಂದು ರೀತಿಯ ಧಾರ್ಮಿಕ ಭಾವನೆಗಳು ಮೂಡುವಂತಹ ಸ್ಥಳ. ಹಾಗಾಗಿ ಇಡೀ ಅಯೋಧ್ಯವನ್ನ ನೀವು ಕಣ್ತುಂಬಿಕೊಳ್ಬೇಕು ಅಂತಂದ್ರೆ, ನೀವು ತುಂಬಾ ಚೆನ್ನಾಗಿ ಅನುಭವಿಸಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಒಂದು 4 ರಿಂದ 5 ದಿವಸಗಳ ಕಾಲ ಆದ್ರೂ ಏನಂದ್ರೆ ಸಮಯವನ್ನು ತೆಗೆದುಕೊಂಡು ಬನ್ನಿ. ಮತ್ತೆ ನಾನು ಈ ಒಂದು ನಗರದ ಹಳೆಯತನ ಬಗ್ಗೆ ಅಂದ್ರೆ ಕಟ್ಟಡಗಳ ಬಗ್ಗೆ ಮಾತಾಡೋದಕ್ಕೆ ವಿಷ್ಣು ಪ್ರಸಾದ್ ಹತ್ರ ಮಾತಾಡ್ತೀನಿ. ವಿಷ್ಣು ಪ್ರಸಾದ್, ನಿಮ್ಗೆ ನಮ್ ಕಡೆ ನೋಡಿದ್ರೆ ಈ ತರದ ಏನಂದ್ರೆ ಹಳೆಯ ಕಟ್ಟಡಗಳು ಸಿಗಲ್ಲ. ಯಾಕಂದ್ರೆ ನಾವೆಲ್ಲವೂ ಡೆಮಾಲಿಷ್ ಆಗಿರವು ಅಥವಾ ಹಳೆಯ ಕಟ್ಟಡಗಳು ಇರ್ತಾವಲ್ಲ, ಅವೆಲ್ಲವೂ ಸಹಿತ ಯಾವುದೋ ಒಬ್ಬ ರಾಜನ ಆಡಳಿತದಿಂದ ಸಂದರ್ಭದಲ್ಲಿ ಅವೆಲ್ಲವೂ ಸಹಿತ, ಯಾಕಂದ್ರೆ ನಮ್ ಕಡೆ ಆಳಿರುವಂತದ್ದು ಯಾರು, ನಿಜಾಮ ಆಡಿದ್ರು, ಮತ್ತೆ ಬೇರೆ ಬೇರೆ ಮುಸ್ಲಿಂ ಸಂತತಿಗಳು ಆಡಿರುವಂತದ್ದು. ಆದ್ರೆ ಉತ್ತರ ಭಾರತದಲ್ಲಿ ನಿಮ್ಗೆ ಬಹಳಷ್ಟು ಸಂತತಿಗಳಿರುವಂತದ್ದು, ಹಿಂದೂ ಶೈಲಿಯಲ್ಲಿರುವಂತದ್ದು, ಅಂದ್ರೆ ಹಿಂದೂ ರಾಜಮನೆತನಗಳಿರುವಂತದ್ದು. ಇಲ್ಲಿ ನಿಮ್ಗೆ ನೋಡಿದಾಗ ಅದರ ವೈಭವೀಕರಣ ಇನ್ನುವಾಗಲೂ ನಾವು ಆಸ್ವಾದಿಸಬಹುದು. ಅದನ್ನು ನೋಡಿದ್ರೆ ಹೇಗೆ ಅನ್ಸುತ್ತೆ ಅಂತ. ಖಂಡಿತ. ಯಾಕಂತಂದ್ರೆ ಇಲ್ಲಿ ಕಟ್ಟಡದ ಸ್ಟ್ರಕ್ಚರ್ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಿರೀಟ ಮಾದರಿಯಲ್ಲಿ ಇರುವಂತದ್ದು. ಅಂದ್ರೆ ಒಂದು ದೇವಾಲಯ ಇರೋದು ಅದೇ ತರ ಇರುವಂತದ್ದು, ದೊಡ್ಡವ್ರ ಮನೆ ಇರುವಂತದ್ದು ಅದೇ ತರ, ಗೋಪುರ ಇರುವಂತದ್ದು ಅದೇ ತರ. ನೋಡುವಂತ ಕ್ಷಣದಲ್ಲೇ ಗೊತ್ತಾಗೋದೇನಂತಂದ್ರೆ, ಈ ಹಿಂದೆ ಶ್ರೀರಾಮನ ತಂದೆ ದಶರಥರು ಇಲ್ಲಿದ್ದಂತ ಸಂದರ್ಭದಲ್ಲಿ ಅವರು ಆಳ್ವಿಕೆ ಮಾಡಿದಂತ ರೀತಿ ಏನಿದೆ, ಆಗ ಇರುವಂತಹ ವೈಭವದ ರೀತಿಯಲ್ಲೇ ಉಳಿಸ್ಕೊಂಡಿದ್ದಾರೆ. ಮತ್ತೆ ಹಳೆ ಮನೆಗಳನ್ನ ಇಲ್ಲಿ ಕೆಡವಿ ಅದನ್ನ ಬೀಳಿಸಿ ಹೊಸ ಮನೆ ಕಟ್ಟುವಂತಹ ಪ್ರಯತ್ನಕ್ಕೆ ಮಾಡ್ತಿಲ್ಲ, ಇರೋದನ್ನ ರಿನೋವೇಷನ್ ಮಾಡಿ ಮಾಡ್ತಾರೆ. ಮತ್ತೆ ಹೊರಗಡೆ ನೋಡ್ಬೇಕಾದ್ರೆ ಹಳೆ ಮನೆ ತರ ಕಾಣ್ಬೋದು, ಬಟ್ ಒಳಗಡೆ ಅವ್ರ ಇಂಟೀರಿಯರ್ ತುಂಬಾ ಡಿಸೈನ್ ಆಗಿ ಮಾಡ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಅಯೋಧ್ಯೆಯಲ್ಲಿ ಕಂಡು ಬರುವಂತದ್ದು. ಮತ್ತೆ ಈಗ ಹೊಸದಾಗಿ ನಾವು ನೋಡೋದಾದ್ರು ಕೂಡ ಈಗ UP ಸರ್ಕಾರ ರಿನೋವೇಷನ್ ಏನ್ ಮಾಡುವಂತ ಕೆಲಸವನ್ನು ಮಾಡಿದೆ. ಈ ರಿನೋವೇಷನ್ ಕೂಡ ಇರುವಂತಹ ದೇವಾಲಯ ಈಗಾಗಲೇ ಏನು ಹೊಸದಾಗಿ ರಾಮ ಮಂದಿರ ನಿರ್ಮಾಣ ಏನಾಗಿದೆ ಅದ್ರ ಸ್ಟ್ರಕ್ಚರ್ ಕೂಡ ಈ ಹಿಂದೆ ಇದ್ದಿದ್ದಂತಹ ರೀತಿಯ ಸ್ಟ್ರಕ್ಚರ್ ನೇ ಬಳಕೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮನೆಗೂ ಕೂಡ ಆ ಡಿಸೈನ್ ಅನ್ನ ಬಳಕೆ ಮಾಡ್ಕೊಂಡು ಇಲ್ಲಿರುವಂತಹ ಜನ ಬಳಕೆ ಮಾಡ್ತಿರುವಂತದ್ದು ನಿಜಕ್ಕೂ ಒಂಥರ ನೋಡೋದಕ್ಕೆ ಹಳೆಯ ಕಾಲದಲ್ಲಿರುವಂತಹ ಹಳೆ ಕಾಲದ ಒಂಥರ ಸುಂದರಿ ತರ ಈ ದೇವಾಲಯ ಕಂಡು ಈ ಊರು ಕಂಡು ಬರ್ತಾ ಇದೆ. ನೀವು ಒಂದು ಮಾತು ಹೇಳ್ತಾ ಇದ್ರಿ, UP ಸರ್ಕಾರ ಅದೇ ತರ ಉಳಿಸ್ಕೊಂಡಿದೆ ಅನ್ನುವಂತಹ ವಿಚಾರ. ಮತ್ತೆ ಹೊಸವನ್ನ ಕಟ್ತಾ ಇರ್ಬೇಕಾದ್ರೂ ಸಹಿತ ಹಳೆತನವನ್ನೇ ಬೆರೆಸ್ಕೊಂಡಿದ್ದಾರೆ ಅಂತ UP ಸರ್ಕಾರದ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾ ಇದ್ರು ಅಡ್ಡಾಡೋ ಸಂದರ್ಭದಲ್ಲಿ. ಏನ್ ಅನಿಸ್ತು ನಿಮ್ಗೆ ಅದನ್ನೆಲ್ಲ ಕೇಳಿದಾಗ ಅಂತ? ಆಕ್ಚುಲಿ ಫಸ್ಟ್ ಬಂದಂತ ಸಂದರ್ಭದಲ್ಲಿ ಹಿಂದೆ ನಾವು ನೋಡ್ಬೇಕಾದ್ರೆ, ನಾನು ಆಸ್ ಎ ಕ್ರೈಮ್ ವರದಿಗಾರನಾಗಿದ್ದಂತಹ ವೇಳೆಯಲ್ಲಿ ಹಿಂದೆ ನೋಡ್ಬೇಕಾದ್ರೆ ಇಲ್ಲಿ ಗೂಂಡಾ ರಾಜ್ಯ ಇದೆ, ಗಲಾಟೆಗಳು ಜಾಸ್ತಿ ಆಗುತ್ತೆ, ಮರ್ಡರ್ಗಳು ಜಾಸ್ತಿ ಆಗುತ್ತೆ, ಇಲ್ಲಿರುವಂತವ್ರಿಗೆ ಸಿಕ್ಕೋರ್ ಕೈಲೆಲ್ಲ ಬಂದೂಕು ಸಿಗುತ್ತೆ, ಇವೆಲ್ಲ ಇತ್ತು. ಆದ್ರೆ ಇಲ್ಲಿ ಬಂದು ನೋಡಿದಾಗ ನಿಜಕ್ಕೂ ಲಿಟರಲಿ ತುಂಬಾ ಚೆನ್ನಾಗಿದೆ. ಇದರ ಪೊಲೀಸ್ ವ್ಯವಸ್ಥೆ ಮಾತ್ರ ಅದ್ಭುತವಾಗಿದೆ. ಯಾಕಂತಂದ್ರೆ ತುಂಬಾ ಕಂಟ್ರೋಲ್ಡ್ ಆಗಿ ಇಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನ ನಿನ್ನೆ ಮೊನ್ನೆ ನಾವು ರಾತ್ರಿ 10 ಗಂಟೆ 11 ಗಂಟೆ ತನಕ ಇಲ್ಲೆಲ್ಲ ಏರಿಯಾದಲ್ಲಿ ಓಡಾಡ್ತಾ ಇದ್ವಿ, ಆ ಏರಿಯಾ ಗಲ್ಲಿಗಳಲ್ಲೆಲ್ಲ ಓಡಾಡಿದ್ವಿ. ತುಂಬಾನೇ ಸೇಫ್ ಅಂತೆಲ್ಲ ಇದೆ, ಬಟ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡುವಂತ ಕೆಲಸ ಆಗಿದೆ. ಮತ್ತೆ ಇನ್ನ ಈ ಅಯೋಧ್ಯ ಈಗ ಆಚರಣೆ ಬರುವಂತಹ ವಿಚಾರ ಬಂದ್ರು ಕೂಡ ತುಂಬಾನೇ
ಸೊಫೆಸ್ಟಿಕೇಟೆಡ್ ಆಗಿ ಪ್ಲಾನ್ ಮಾಡಾಗಿ ಈ ಒಂದು ಪ್ರೋಗ್ರಾಮ್ ನ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಗೂ ಸಹಿತ ಈ ರೀತಿಯ ಅಪಾರ್ಚುನಿಟಿ ಕೊಟ್ಟಿರ್ತಕ್ಕಂತಹ ನ್ಯೂಸ್ ಫಸ್ಟ್ ಮುಖ್ಯಸ್ಥರಿಗೆ ಮತ್ತೆ ತಂಡಕ್ಕೆ ಎಲ್ರಿಗೂ ಸಹಿತ ನಾವು ಆಭಾರಿಯಾಗಿರ್ತೀವಿ. ಯಾಕಂದ್ರೆ ನಮ್ಮ ಜೀವಮಾನದಲ್ಲಿ ಈ ರೀತಿಯಾಗಿ ತಿಂಗಳುಗಟ್ಟಲೆ ಬಂದು ಅಯೋಧ್ಯೆಯಲ್ಲಿ ಕೂತ್ಕೊಂಡು ಈ ಒಂದು ವೈಭವವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಇದರ ಜೊತೆಗೆ ಕನ್ನಡಿಗರಿಗೂ ಸಹಿತ ನಾವು ಎಲ್ಲಾ ವರದಿಗಳನ್ನ ಕೊಡುವಂತಹ ಕೆಲಸವನ್ನ ಗ್ರೌಂಡ್ ರಿಪೋರ್ಟ್ ಮೂಲಕವಾಗಿ ನ್ಯೂಸ್ ಫಸ್ಟ್ ತಂಡ ಇಲ್ಲಿಂದಾನೇ ಅಯೋಧ್ಯೆಯಿಂದಾನೇ ಕೊಡುವಂತಹ ಕೆಲಸವನ್ನ ಮಾಡಿದೀವಿ. ಹಾಗಾಗಿ ಎಲ್ರಿಗೂ ಸಹಿತ ಧನ್ಯವಾದವನ್ನ ಅರ್ಪಿಸ್ತೀವಿ. ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಅವರು ಸಹಿತ ಇದ್ದಾರೆ. ಅವರು ನಮ್ಮನ್ನ ತೋರಿಸುವಂತಹ ಏನಂದ್ರೆ ರೀತಿ ಇದೆಯಲ್ಲ ಅದು ತುಂಬಾ ಅದ್ಭುತ. ಹಾಗಾಗಿ ಅವರಿಗೂ ಸಹಿತ ಧನ್ಯವಾದವನ್ನು ತಿಳಿಸ್ತಾ ನನ್ನ ಹೆಸರು ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್ ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.